ಹೆಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವ್ಲಾಗ್ ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಸೊ ಫ್ರೈಡೇ ನಾನು ಮತ್ತು ಜಶ್ವಿ ಇಬ್ಬರು ಕೂಡ ಅರ್ಲಿ ಮಾರ್ನಿಂಗ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿಗೆ ಏನು ಎಂತ ಅಂತ ಈ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೈಮ್ ಬಂದು ಆಗಲೇ 5:40 ಆಗಿದೆ. ಪಾಪ ನಮ್ಮ ಜಶ್ವಿನ ಅಷ್ಟು ಬೇಗ ಎಬ್ಬಿಸಿ ಪೂಜೆ ಮಾಡಿ ಅವಳು ರೆಡಿ ಮಾಡಿ ಸ್ನಾನ ಮಾಡಿಸ್ಕೊಂಡು ಬಂದ್ವಿ. ಸೊ ಅಷ್ಟರಲ್ಲಿ ಫಸ್ಟ್ ಬಸ್ ಕೂಡ ಮಿಸ್ ಆಗಿ ಸೆಕೆಂಡ್ ಬಸ್ ಸಿಕ್ತು ನನಗೂ ಕೂಡ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ. ಜಶ್ವಿ ಒಂದಷ್ಟು ಟೈಮ್ ನಿದ್ದೆ ಮಾಡಿಕೊಂಡು ಇವಾಗ ಎದ್ಲು ಫುಲ್ಲು ಮಂಕಾಗ್ಬಿಟ್ಟಿದ್ದಾಳೆ. ಅದು ಯಾಕೋ ಗೊತ್ತಿಲ್ಲ, ಅವಳಿಗೆ ವಿಡಿಯೋ ಮಾಡೋದು ಫೋಟೋ ಮಾಡ್ಕೊಳ್ಳೋದಂದ್ರೆ ಆಗಲ್ಲ. ಸೊ ಇವಾಗ ಆಗಲೇ ನಾವು ಮೈಸೂರನ್ನ ರೀಚ್ ಆದ್ವಿ. ಆ್ಯಂಡ್ ಅಮ್ಮ ಅದಕ್ಕೆ ಅವರೆಲ್ಲರೂ ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ KR ನಗರಿಂದ. ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ಇವತ್ತು ನೋಡೋಣ. ಈಗ ಬಂದು ಟೈಮು 6 ಗಂಟೆ ಆಗಿದೆ. ಈಗ ನಾನು ಜಸ್ಟ್ ಇಬ್ಬರು ಬಂದಿದ್ದೀವಿ ಮೈಸೂರು ಬಸ್ ಸ್ಟಾಪ್ಗೆ. ಇನ್ನು ಅಮ್ಮ ಅವರು ಅಂದಿವೇ ಇದ್ದಾರೆ. ಸೊ ಅಲ್ಲಿ ಮುಂದೆ ಬಸ್ಗಳೈತಂತೆ, ಅದು ಎಲ್ಲಿಗೆ ಹೋಗುತ್ತೆ ಅಂತ ನೋಡಬೇಕು. ಜಸ್ವಿ ಹಾಯ್ ಮಾಡಿ ಮಗಳಲ್ಲಿ. ಅವಳು ಯಾಕೋ ಇವತ್ತು ಮೂಡಿಲ್ಲ ಅವಳಿಗೆ. ಸೊ ನೋಡೋಣ ಬನ್ನಿ. ನನಗೂ ಗೊತ್ತಿಲ್ಲ ಯಾವ ಬಸ್ಸು ಅಂತ. ಅದು ಮುಂದೆ ಕೇಳಬೇಕೇನೋ ಅಂತ ಅನಿಸುತ್ತೆ, ಅಥವಾ ಈಗಿರೋ ಬಸ್ಸೇ ಅನಿಸುತ್ತೆ. ನೋಡೋಣ. ಇನ್ನಷ್ಟರಲ್ಲಿ ನಾಳೆ ಅಮ್ಮ ಮತ್ತು ಅದಕ್ಕೆ ಎಲ್ಲ ಬಂದಿದ್ದರು. ನಮಗಂತೂ ಸಖತ್ ನಿದ್ದೆ ಬಂದುಬಿಡ್ತು, ಕಣ್ಣೆಲ್ಲ ಫುಲ್ ಚುಚ್ಚುತ್ತಾಯಿತು ಅಂತ ಹೇಳಿ ನಾನು ಜಶ್ವಿ ಮಲ್ಕೊಂಡ್ವಿ. ನನ್ನ ಕಂದ ಇನ್ನೂ ಮಲಗಿದೆ. ನನಗಂತೂ ಕಣ್ಣು ಬಿಡೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಚುಚ್ಚುತ್ತಾಯಿತು, ಆ ರೀತಿ ಆಗ್ತಾಯಿತ್ತು. ಇನ್ನು ನಾನು ಮೈಸೂರಲ್ಲಿ ಮಲಗಿ ಇನ್ನು ಎದ್ದಿದ್ದೆ ಮದ್ದೂರು. ಸೊ ಇಷ್ಟರಲ್ಲಿ ಅಲ್ಲೇ ನಿಮಗೆ ಗೊತ್ತಾಗಿರಬೇಕು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಎಸ್ ಗೈಸ್, ನಾವು ಬಂದಿರೋ ಚಾಮುಂಡೇಶ್ವರಿ ಟೆಂಪಲ್ಗೆ. ನಾವು ಬಂದಿರೋ ಡೆಸ್ಟಿನ್ ಬಂದು ಚಾಮುಂಡೇಶ್ವರಿ ದೇವಸ್ಥಾನ, ಗೌಡಿಗೆರೆ. ಇದು ಬಂದು ನಾನು 2ನೇ ಸಲ ಬರ್ತಾ ಇರೋದು. ಜಶ್ವಿ ಕೂಡ 2ನೇ ಸಲ ಬರ್ತಾ ಇರೋದು. ಸೊ ಇವತ್ತು ರಶ್ ಇಲ್ಲ, ಫಸ್ಟ್ ಟೈಮ್ ತುಂಬ ರಶ್ ಇತ್ತು. ಸೊ ಬನ್ನಿ, ಈಗ ಎದ್ದವಳೆ ಅವಳು. ಯಾಕಂದ್ರೆ ಜಶ್ವಿ ಸ್ಕೂಲ್ ಚಪ್ಪಲಿ ಯಾರು ಎತ್ಕೊಬಿಟ್ರು. ಅರ್ಲಿ ಮಾರ್ನಿಂಗ್ ಹೋಗಿದ್ರಿಂದ ರಶ್ಶು ಕೂಡ ತುಂಬ ಕಮ್ಮಿನೇ ಇತ್ತು. ಜಶ್ವಿ, ನಿಮ್ಮ ಆಟ ಸಾಮಾನು ಎಲ್ಲ ಐತೆ? ದಾರ ಐತೆ ಮಗಳೇ, ಪಪ್ಪನ ಕೈ ಕಟ್ಕೋಬೇಕು ಅಂತಿದ್ರಲ್ಲ ಅದರದ್ದು. ಮತ್ತೆ ದಾರ ಅಲ್ಲಿ ಮಾಮಿ ಹತ್ರ ಕಟ್ಟಿಸ್ಕೊಳ್ಳೋಣ. ಆಯಿತು. ಈಗ ಪಪ್ಪಂದು ಅಲ್ಲೇ ಐತಲ್ಲ ನೋಡು, ನೋಡಿ ತೋರಿಸ್ತೀನಿ ಇವಾಗ. ಅವ್ರ ಪಪ್ಪ ಇಂಥದ್ದು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟು ಕೈಗೆ ದಾರ ಕಟ್ಟಿಸ್ಕೊಂಡು ಬಂದಿದ್ದಾರೆ. ಆ ಥರ ದಾರ ಇವಳಿಗೂ ಬೇಕಂತ ಇವತ್ತು ಮಾರ್ನಿಂಗ್ ಹೇಳ್ತಾ ಇದ್ದಾಳೆ. ನಾನು ಹಿಂಗೆ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಹೇಳಿದ್ಲು ಸರಿ ಅಂತ ಅಂದ್ಬಿಟ್ಟು ಈಗ ಕಟ್ಟಿಸ್ಕೊಡ್ಬೇಕು. ಸೊ ಇಲ್ಲ ಐತಿ, ತೋರಿಸ್ತೀನಿ ನೋಡಿ ದಾರಗಳು. ಸೊ ಇದರಲ್ಲಿ ಯಾವ್ದು ಕೇಳ್ತಾಳೆ ಅದನ್ನು ದೇವ್ರ ಪೂಜೆ ಆದ ತಕ್ಷಣ ಬರಬೇಕಾದ್ರೆ ಅವಳ ಕೈಗೆ ಹಾಕ್ಸ್ಕೊಡ್ತೀನಿ. ಆಟಾಡೋದು ಬೇಜಾನೈತೆ ಮಗಳೇ. ಸರಿ ಆಯಿತು, ಮಾಮಿ ಆದ್ಮೇಲೆ ಕೊಡಿಸ್ತೀನಿ ಆಯಿತಾ? ಹಾಂ, ಎಲ್ಲರಿಗೂ ಹಾಯ್ ಮಾಡಿಬಿಡಿ. ಹಾಯ್ ಮಾಡಿದ್ರೆ ಮಾತ್ರ ಅಂತ ಕೊಡಿಸೋದು. ಎಲ್ಲಿಗೆ ಬಂದಿದ್ದೀರಾ? ಚಾಮುಂಡಿ ಮಾಮಿ ಇಲ್ಲ. ಸೊ ಗೈಸ್, ರಶ್ ಇಲ್ಲ. ಫಸ್ಟ್ ಟೈಮ್ ನಾವು ಬಂದಾಗ ವಿಪರೀತ ರಶ್ಶು, ಸಖತ್ ಕ್ಯೂ. ದೇವ್ರ ದರ್ಶನ ಕೂಡ ಮಾಡೋಕ್ಕಾಗಲಿಲ್ಲ, ಹತ್ರಕ್ಕೂ ಕೂಡ ಹೋಗೋಕ್ಕಾಗಿಲ್ಲ, ಹಂಗಾಗಿತ್ತು. ಸೊ ಇವತ್ತು ನಾರ್ಮಲ್ ಇದೆ. ನಾವು ಬಂದಿದ್ದು ಫ್ರೈಡೇ. ಸೊ ನೀವು ಯಾರ್ಯಾರ ಬರೋರಿದ್ರೆ ಫ್ರೈಡೇ ಪ್ರಿಫರ್ ಮಾಡಿ. ಅಮ್ಮ ಅವ್ರದ್ದೆಲ್ಲ ಇದು 5th ಟೈಮು, ನಂದು ಇದು 2nd ಟೈಮು. ಸೊ ದೇವ್ರ ದರ್ಶನ ಹೇಗಾಗುತ್ತೆ ತೋರಿಸ್ತೀನಿ ಬನ್ನಿ. ಅಪ್ಪ ಇಟ್ಕೊಳ್ಳೋಕ್ಕೆ ಆಗಲ್ಲ, ಜಶ್ವಿನ ನಡೆಸ್ತೀನಿ. ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ಗೂ ತುಂಬ ಡಿಫ್ರೆನ್ಸ್ ಇತ್ತು. ಸೊ ಒಂಥರ ಖುಷಿ ಆಯಿತು ಕೂಡ ಬಂದಿದ್ದು. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ತಾಯಿ ದರ್ಶನ ಮಾಡಬೇಕು ಅಂತ ಹೇಳಿ, ಬಟ್ ಈ ಬಾರಿ ಕೈಗೂಡ್ತು. ಇನ್ನು 7 ವಾರನೂ ಕೂಡ ಹೋಗಬೇಕು ಅಂದ್ಕೊಂಡಿದ್ದೀನಿ, ಬಟ್ ನೋಡಬೇಕು ಹೇಗಾಗುತ್ತೆ ಅಂತ ಹೇಳಿ. ಅರ್ಲಿ ಮಾರ್ನಿಂಗ್ ಇದ್ದಿದ್ದರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಫಸ್ಟು ಹೋಗಿ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟಿಂಗಲ್ಲೇ ಇಲ್ಲಿ ನವಗ್ರಹ ಇರುತ್ತೆ, ಅದಕ್ಕೆಲ್ಲ ನಾವು ಫುಲ್ ನಮಸ್ಕಾರ ಮಾಡಿಕೊಂಡು ಹೋಗ್ತಾಯಿದ್ರೆ ಫುಲ್ಲು ಕಾಯಿ ಫುಲ್ ಕಟ್ಬಿಟ್ಟಿದ್ದಾರೆ. ಅದೇ ಒಂಥರ ಕಾಂಪೌಂಡ್ ಥರ ಕಾಣಿಸ್ತಾ ಇದೆ, ಅಷ್ಟು ಕಟ್ಟಿದ್ದಾರೆ. ಏಕೆಂದರೆ ಲಾಸ್ಟ್ ಟೈಮು ನಾನು ಇದು ಇಂಪ್ರೂವ್ ಆಗಬೇಕಾದ್ರೆ ನಾನು ಬಂದಿದ್ದು, ಆವಾಗ ನೋಡಿದ್ರೆ ಇಷ್ಟೊಂದು ಕಾಯಿ ಆ ಥರ ಏನೂ ಕಟ್ಟಿರಲಿಲ್ಲ. ಬಟ್ ಈ ಬಾರಿ ಅಂತ ತುಂಬ ಕಟ್ಟಿದ್ರು. ಇನ್ನು ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇನೋ ಆಮೆದು ಕಲ್ಲು ಅಥವಾ ರಾಮ ಸೇತುವೆ ಕಲ್ಲು ಅಂತ ಇತ್ತು, ಅದನ್ನು ಈ ಬಾರಿ ನೋಡಲಿಲ್ಲ. ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ತಕ್ಷಣ ಕುಂಕುಮ ಎಲ್ಲ ಇಟ್ಟಿದ್ರು. ಇನ್ನು ನಮ್ಮ ಪಾಪಗೂ ಹಾಕೊಂಡು ನಾವು ಹಾಕ್ಕೊಂಡು ಬಂದ್ವಿ. ಇನ್ನೇನು ಕಾಯಿ ತೊಗೋಬೇಕು ಅಂತ ಹೋಗೋಷ್ಟರಲ್ಲಿ ಇಲ್ಲಿ ತಿಲ್ಕ ಇಡ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಮಂತ್ರಾಲಯಕ್ಕೆ ಹೋದಾಗ ನಾನು ವೀಡಿಯೋ ಮಾಡಿಕೊಡ್ಲಿಲ್ಲ, ಈಗ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಜಶ್ವಿ ಸ್ಮೈಲ್ ನೋಡಿ. ನಾನು ಮತ್ತು ನನ್ನ ಮಗಳು ತ್ರಿಶೂಲ್ ಹಾಕ್ಸ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ. ಹಾಂ,
ಸೊ ಈಗ ದೇವ್ರಿಗೆ ಕಾಯಿ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಸೇವಾರ್ಥದ ಅಂಗಡಿ ಇದೆ, ಅಲ್ಲೋಗಿ ಕಾಯಿ ತೊಗೊಂಡು ಬರಬೇಕು. ಸೊ ಬನ್ನಿ ಹೋಗೋಣ, ಒಂದು ವ್ಯೂ ತೋರಿಸ್ತೀನಿ ನೋಡ್ಕೊಳ್ಳಿ. ಹಾಗೆ ನಾವೇನಾದರೂ ಕಾಯಿ ಕಟ್ಟಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಕೌಂಟರ್ ಇರುತ್ತೆ, ಆ ಕೌಂಟರ್ಗೆ ಬಂದು 50 ರುಪೀಸ್ನ ಪೇ ಮಾಡಿದ್ರೆ ನಮಗೆ ಒಂದು ಕಾಯಿ ಇರುವಂತಹ ಬ್ಯಾಗ್ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ತೊಗೊಳಕ್ಕಾಗಲಿಲ್ಲ ಅಂದರೆ ನೀವು ಮನೆಯಿಂದ ಕೂಡ ತರ್ಬೋದು. ಫಸ್ಟೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮನೆಯಿಂದನೇ ತರ್ತಾಯಿದ್ರು. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ರು. ಇನ್ನು ನಾವು ಕಾಯಿಗೆ ಕೌಂಟರ್ ತೊಗೊಂಡು ಕಾಯಿ ಇಸ್ಕೊಳ್ಳೋಕ್ಕೆ ಅಂತ ಹೋಗ್ತಾಯಿದ್ವಿ. ಆ್ಯಂಡ್ ಗೈಸ್, ಇಲ್ಲಿ ನಾವು ಕಾಯಿ ಕಟ್ಟಲೇಬೇಕು ಅಂತ ಏನಿಲ್ಲ, ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು. ಬಟ್ ಒಂದು ನಂಬಿಕೆ, ನಾವು ಇಷ್ಟು ದಿನ ಕಟ್ಟಿದ್ರೆ ನಮ್ಮ ಫುಲ್ಫಿಲ್ ಎಲ್ಲ ನೆರವೇರುತ್ತೆ, ನಮ್ಮ ಏನು ಒಂದು ಇಟ್ಕೊಂಡಿರ್ತೀವಿ ಅದೆಲ್ಲ ಫುಲ್ ಆಸೆ ಎಲ್ಲ ನೆರವೇರುತ್ತೆ ಅನ್ನೋ ಒಂದು ಬಿಲೀವ್ ಅಷ್ಟೇ. ಹಾಗಾಗಿ ಕಾಯಿ ಕಟ್ಟೋದು. ನಮ್ಮ ಮನಸ್ಸಲ್ಲಿ ಏನೇನು ವಿಶಸ್ ಇದೆ ಅದನ್ನು ನೆನೆಸ್ಕೊಂಡು ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತಂತೆ. ಅಂದರೆ 5 ಟೈಮ್ ಅಥವಾ 7 ಟೈಮ್ ಅಥವಾ 9 ಟೈಮ್ ಅಂತ ಹೇಳ್ತಾರೆ. ಸೊ ಇಷ್ಟು ತಿಂಗಳಲ್ಲಿ ಇಷ್ಟು ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಫಸ್ಟ್ ಟೈಮ್ ಈಗ ನಾನು ಕಟ್ತಾ ಇರೋದು ಮನಸ್ಸಲ್ಲಿ ಒಂದು ವಿಶಸ್ ಇಟ್ಕೊಂಡು. ನೀವು ಕೂಡ ವಿಶಸ್ ಇಟ್ಕೊಂಡು ಕಟ್ಟಿ, ಏಕೆಂದರೆ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಫುಲ್ಲು ಕಾಯಿ ಕಟ್ಟಿದ್ದಾರೆ ಎಲ್ಲರದ್ದು ವಿಶಸ್ನ ಇಟ್ಕೊಂಡು. ಈಗ ಅಮ್ಮವ್ರದ್ದು 5ನೇ ಕಾಯಿ. ಸೊ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸೊ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದು ಕೂಡ ಆಗಿದೆ. ಈ ಬಾರಿ ಫಸ್ಟು ನಂದು ಒಂದು ಮನಸ್ಸಲ್ಲಿರೋ ವಿಶಸ್ನ ಇಟ್ಕೊಂಡು ಕಟ್ತಾ ಇದ್ದೀನಿ. ಸೊ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ಆ ದೇವ್ರ ಹತ್ರ ಫಸ್ಟು ಕೇಳಿಕೊಂಡು ಆಮೇಲೆ ಕಟ್ಟೋಣ. ಸೊ ನೀವು ಯಾರಾದರೂ ಇನ್ನೂ ಬಂದಿಲ್ಲ ಅಂದರೆ ನಾನು ಹೇಳೋದು ಶುಕ್ರವಾರ ಬನ್ನಿ, ತುಂಬ ಫ್ರೀ ಇರುತ್ತೆ. ಯಾವುದೇ ಕಾರಣಕ್ಕೂ ಭಾನುವಾರ ಬರಬೇಡಿ, ಫುಲ್ ರಶ್ ಇರುತ್ತೆ. ಮಕ್ಳನ್ನ ಕರ್ಕೊಂಡು ಬರಬೇಕಂದ್ರೆ ಶುಕ್ರವಾರ ಬೆಸ್ಟು. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೋಗಿದಾಗ ಈ ದೇವ್ರ ಹತ್ರ ಹೋಗೇ ಇರಲಿಲ್ಲ, ಇಷ್ಟೇ ಗೈಸ್ ಹೋಗಿದ್ದು, ಫುಲ್ಲು ತೆಳ್ಳಾಟ ಎಲ್ಲ. ಲಾಸ್ಟ್ ಟೈಮು ಈ ದೇವ್ರ ಹತ್ರ ಹೋಗೋದು ಮಿಸ್ ಆಗಿರೋದ್ರಿಂದ ಈ ಟೈಮು ದೇವರೇ ಅವ್ರ ಹತ್ರ ನಮ್ಮನ್ನ ಕರೆಸ್ಕೊಂಡ್ರು. ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ರಶ್ ಇಲ್ಲದೆ ಇರೋದಕ್ಕೂ ಅದಕ್ಕೂ ತಾಯಿನ ತುಂಬ ಕಣ್ ತುಂಬಿಕೊಂಡೆ. ನಮ್ಮ ಜಶ್ವಿಗಂತೂ ದೇವ್ರನ್ನ ನೋಡಿ ಫುಲ್ಲು ಖುಷಿ ಆದ್ಲು, ಅಲ್ಲೆಲ್ಲ ತುಂಬ ಹ್ಯಾಪಿಯಿಂದ ಇದ್ಲು. ಇನ್ನು ಹೊರ್ಗಡೆ ಈ ಥರ ಮೂರ್ತಿ ಇರುತ್ತೆ, ಅಲ್ಲಿಗೆ ಬಂದು ನಾವು ಕಾಯಿನ ಪೂಜೆ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನಮಗೆ ಏನು ವಿಷ್ ಇರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ದೇವರಿಂದ 3 ಸಲ ನಿಲ್ಲಿಸಿ 7 ಸುತ್ತು ಇಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಕಂಬ ಇರುತ್ತೆ. ಸೊ ಅದ್ರ ಸುತ್ತಬೇಕು. ಆವಾಗ ನಮ್ಮ ಜಶ್ವಿ ದಾರ ನೋಡಿದ್ಲಲ್ವ, ಹಾಗಾಗಿ ಇವಾಗ ಕಟ್ಟಿಸ್ತಾ ಇದ್ದೀನಿ. ಹಂಗೂ ಹೇಳಿದ್ಲು, ಅಮ್ಮ ಪಪ್ಪಂದು ಆ ಕಲರು ನಂದು ಈ ಕಲರ್ ಅಂತ. ಅವಳಿಗೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹಿಂದೆ ಚೆನ್ನಾಗೈತೆ ಹಂಗೆ ಹಿಂಗೆ ಅಂದ್ಕೊಂಡು ಅಲ್ಲಿ ದೇವ್ರ ಕಾಯಿನ ನಾವು ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ನಮ್ಮ ವಿಶಸ್ ಎಲ್ಲ ನೆರವೇರಲಿ ಅಂತ ಹೇಳಿ ಒಂದು ಒಳ್ಳೆ ಮನಸ್ಸಿಂದ ಕಟ್ಟಿದ್ವಿ. ಕಟ್ಟಾದ್ಮೇಲೆ ಇಲ್ಲಿ ಮಾರ್ನಿಂಗ್ಗೆ ಪ್ರಸಾದ ರೆಡಿ ಇರುತ್ತೆ. ಇನ್ನು ಪ್ರಸಾದಕ್ಕೆ ಅಂತ ಬಂದರೆ ಹಿಂದೆ ಫುಲ್ಲು ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಕೂಡ ಪ್ರಸಾದಕ್ಕೆ ಬಂದಿದ್ದು. ಇಲ್ಲಿ ನಮ್ಮ ಜಶ್ವಿ ತಟ್ಟೆ ಇಟ್ಕೊಂಡು ಏನು ನೋಡ್ತಾ ಇದ್ದಾಳೆ ಅಂತೀರಾ, ಇಲ್ಲಿ ಸ್ಟ್ಯಾಚು ಇದೆ. ಅಂದರೆ ಅನ್ನನ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಮುಖಾಂತರ ಇಲ್ಲಿ ಈ ರೀತಿ ಗೊಂಬೆಗಳನ್ನ ಮಾಡಿಟ್ಟಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇನ್ನಾದಮೇಲೆ ಬಾತು ಮತ್ತು ಚಟ್ನಿ ಮಾಡಿದರು ಪ್ರಸಾದಕ್ಕೆ. ಆ್ಯಂಡ್ ಮಧ್ಯಾಹ್ನ ಊಟ ಕೂಡ ಇದೆ. ಅದನ್ನೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ನಮ್ಮ ಶಾಪಿಂಗ್ ಇರುತ್ತೆ ಅಲ್ವಾ, ಶಾಪಿಂಗ್ಗೆ ಹೋದ್ವಿ. ಆ್ಯಂಡ್ ಗೈಸ್, ಲಾಸ್ಟ್ ಟೈಮ್ ಬಂದಾಗ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಸಂಡೇ ಬಂದಿರೋದ್ರಿಂದ ಪ್ರಸಾದ ತಿನ್ನೋಕ್ಕಾಗಲಿಲ್ಲ. ಸೊ ಈ ರೀತಿ ಇವಾಗ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ಅದೃಷ್ಟ ಇರೋರಿಗೆ ಮಾತ್ರ ದೇವ್ರ ಪ್ರಸಾದ ಸಿಗೋದು ಅಂತ ಹೇಳ್ತಾರೆ. ಇವತ್ತು ಆ ಅದೃಷ್ಟ ನಂದಾಯಿತು. ಆ್ಯಂಡ್ ಜಶ್ವಿ ರಿಯಾಕ್ಷನ್ ನೋಡಿ, ಅವಳು ಜಸ್ಟ್ ಒಂದು ಬಬಲ್ ತಗೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಮಾಡಿದ್ದಾಳೆ. ಒಂದಷ್ಟು ಶಾಪಿಂಗ್ನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಈಗ ನಾವು ಕೂಡ ಹೊಡ್ತಿದ್ದೀವಿ. ಜಶ್ವಿ ನೋಡಿ ಏನಂತೆ ತಲೆ ಹೊಡ್ಕೊತೀರಾ. ಸೊ ಬನ್ನಿ ಇವಾಗ ಹೋಗೋಣ, ನಮ್ಮ ಜರ್ನಿ ಸ್ಟಾರ್ಟ್. ದರ್ಶನ ಮುಗಿದು ಬರೋಷ್ಟರಲ್ಲಿ ಬಸ್ ಕೂಡ ರೆಡಿ ಇತ್ತು ಅಂತ ಹತ್ತಿದ್ವಿ. ಇನ್ನು ಮದ್ದೂರು ಸಿಗ್ಬೇಕಾದ್ರೆ ನಮ್ಮ ಜಶ್ವಿಗಂತೂ ಮದ್ದೂರೊಡೆ ತುಂಬ ಫೇವ್ರೇಟು. ಅಮ್ಮ ಮದ್ದೂರೊಡೆ ಅಂತ ಹೇಳಿದ ತಕ್ಷಣ ಮದ್ದೂರೊಡೆ ಕೂಡ ತಗೊಂಡು ಅವಳಿಗೆ ತಿನ್ಸ್ಕೊಂಡು ಬಂದ್ವಿ. ಸೊ ಅವಳಿಗಂತೂ ತುಂಬ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏನು ತಿಂತಾಯಿದ್ದೀರಾ? ಚೆನ್ನಾಯ್ತಾ ಎಮ್ಮಿ? ಅಮ್ಮಮ್ಮಂಗೆ ಹೇಳಿ ಮಾಡಿಸ್ಕೊಳ್ಳಿ. ದೆನ್ ಎಲ್ಲ ತಿನ್ಕೊಂಡು ಆಟ ಆಡ್ಕೊಂಡು, ಅವಳಂತೂ ಫುಲ್ ಸೀಟಲ್ಲಿ ಕೂರಲೇ ಇಲ್ಲ, ಪೂರ್ತಿ ಬಸ್ ಖಾಲಿ ಇತ್ತಲ್ವ, ಹಾಗಾಗಿ ಆಟ ಆಡ್ಕೊಂಡು ಬಂದ್ಲು. ಇದು ಒಂಥರ ದೇವ್ರ ದರ್ಶನದ ಜೊತೆಗೆ ಒಂದು ಟ್ರಿಪ್ಪೇ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಮಾತ್ರ ನಮ್ಮ ಈ ಜರ್ನಿ. ಇನ್ನು ಬಸ್ ರೂಟ್ ವಿಷಯಕ್ಕೆ ಬಂದರೆ ನಾವು ಎಷ್ಟು ಬೇಗ ಬಿಡ್ತೀವಿ ಅಷ್ಟು ಬೇಗ ಒಳ್ಳೆಯದು. ನಾವು ಮತ್ತು ಅಮ್ಮ ಇಬ್ಬರು ಕೂಡ 5 ಗಂಟೆಗೆ ನಮ್ಮ ಮನೆಗಳನ್ನ ಬಿಟ್ವಿ. 6 ಗಂಟೆ ಅಷ್ಟರೆಲ್ಲ ಮೈಸೂರನ್ನ ರೀಚ್ ಆದ್ವಿ. ಇನ್ನು ಮೈಸೂರಲ್ಲಿ ರೀಚ್ ಆಗಿದ ತಕ್ಷಣವೇ ಅಲ್ಲಿ
ಬಸ್ಗಳ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಒಂದು ಬಸ್ ಆದಮೇಲೆ ಇನ್ನೊಂದು ಬಸ್ ಅಂತಲೇ ಸಿಗುತ್ತೆ. ಆ್ಯಂಡ್ ಅಲ್ಲೇ ಹೇಳ್ತಾ ಇರ್ತಾರೆ ಗೌಡಿಗೆರೆ ಅಂತ. ಮೊದಲೆಲ್ಲ ಡೈರೆಕ್ಟ್ ಬಸ್ನ ಬಿಟ್ಟಿರಲಿಲ್ಲ. ನಾವು ಅಲ್ಲಿ ಒಂದು ಊರು ಸ್ಟಾಪ್ ಇದೆ, ಅಲ್ಲಿ ಇಳ್ಬಿಟ್ಟು ಅದಾದಮೇಲೆ ಆಟೋ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ಇವಾಗ ಹಾಗಿಲ್ಲ, ದೇವಸ್ಥಾನ ಪಾಪ್ಯುಲರ್ ಆಗಿದ್ದರಿಂದ ಹಿಡ್ದು ಸೊ ಬಸ್ ಕೂಡ ಬಿಡ್ತಾರೆ. ಇನ್ನು ಪೂಜೆ ಮುಗಿಸಾದ್ಮೇಲೂ ಅಷ್ಟೇ ಬಸ್ಸಿಗೆ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಗೈಸ್. ಅದಾದಮೇಲೆ ಅಲ್ಲೇ ಬಸ್ ಸಿಗುತ್ತೆ, ಆರಾಮ್ಸೆ ನೀವು ಬಂದು ಮೈಸೂರಿಗೆ ರೀಚ್ ಆಗ್ಬೋದು. No. Lollipop. No. Kurkure. No. Burger. No. Pizza. No. Ole. Yes. Mango. Apple. No. Banana. No. Custard apple. No. Watermelon. No. Chiku. No. Mulberry. No. Blueberry. No. Strawberry. No. Black currant. No. Ice cream. No. Biscuit. No. Chocolate. No. Then juice. No. Kurkure. No. Lollipop. Yeah. ಬೆಳಗ್ಗೆ ನಿದ್ದೆ ಮಾಡಿದ್ರಿಂದ ನಮಗೆ ನಿದ್ದೆ ಬರಲಿಲ್ಲ ಅಂತ ಬಸ್ ಪೂರ್ತಿ ಇದೇ ರೀತಿ ಆಟ ಆಡ್ಕೊಂಡು ಇಬ್ಬರು ಕೂಡ ಸಾಂಗ್ ಕೇಳ್ಕೊಂಡು ಬಂದ್ವಿ. ನಾವು ಮೈಸೂರಿಗೆ ಬಂದಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಬಂದ್ವಿ. ಫೈನಲಿ ಮೈಸೂರಿಗೆ ರೀಚ್ ಆದ್ವಿ ಬಸ್ ಸ್ಟ್ಯಾಂಡ್ಗೆ. ಎಷ್ಟು ಒಂದು 11 ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ. ಜಶ್ವಿಯಲ್ಲಿ ರಿಲಯನ್ಸ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಬೇಡ ಅಂದಿದ್ದಕ್ಕೆ ಫುಲ್ ಕೋಪ ಮಾಡ್ಕೊಂಡ್ಲು. ಹಾಗೆ ಇಲ್ಲಿ ಸ್ವಲ್ಪ ಮಾರ್ಕೆಟಿಗೆ ಬಂದ್ವಿ, ಯಾಕೆಂದರೆ ವಾರ ಇರುತ್ತಲ್ಲ ಹೂವು ತೊಗೊಬೇಕು ಅಂತ. ಅಲ್ಲೂ ಕೂಡ ಜಶ್ವಿ ಫುಲ್ ಬೇಜಾರು ಮಾಡ್ಕೊಂಡಿದ್ಲು. ಗುಲಾಬಿ ಹೂ ರೇಟು ಅಷ್ಟೇ ಗೈಸ್, ಒಂದೊಂದು ವಾರ ಒಂದೊಂದು ರೇಟ್ ಇರುತ್ತೆ. ನಮಗಂತೂ ಈ ವೀಕು ಸ್ವಲ್ಪ ಕಮ್ಮಿಯಾಗ ಸಿಕ್ತು. ಅಲ್ಲಿಂದ ಇನ್ನು ನಾವು ಕೂಡ ಮೈಸೂರಲ್ಲಿ ಬಸ್ ಹತ್ತು ಕೆ ಆರ್ ನಗರಕ್ಕೆ ಬಂದು ಇಳಿದು ನೋಡಿದ್ರೆ ನಮ್ಮ ಜಶ್ವಿ ಮಲ್ಕೊಂಡ್ಲು. ಅವಳು ನೆಬ್ಬಿಸ್ಕೊಂಡು ಇನ್ನು ಹೋಗೋಷ್ಟರಲ್ಲಿ ಅಪ್ಪಂಗೆ ಕಾಲ್ ಮಾಡ್ಕೊಂಡಿದ್ವಿ. ಹಾಗೆ ಅಪ್ಪ ಕೂಡ ಬಂದಿದ್ರು. ಇನ್ನು ಅದಾದಮೇಲೆ ಮನೆಗೆ ಹೋಗಬೇಕು ಅಂತ ಹೋದ್ವಿ. ಒಂಥರ ಟಯರ್ಡು, ಒಂಥರ ಖುಷಿ. ಸೊ ಇದಾದಮೇಲೆ ಸಮ್ಮರ್ ಅಂತ ಹೇಳಿ ಅಲ್ಲಿ ಕಡಲೆ ಸೊಪ್ಪು ತೊಗೊಂಡ್ಲು ನಮ್ಮ ಜಶ್ವಿ. ಅದಾದಮೇಲೆ ಅವಳ ಫೇವ್ರೆಟ್ ವಾಟರ್ ಮಿಲನು ಮತ್ತು ಸಿದ್ದೋಟ ಹಣ್ಣು ಆ್ಯಂಡ್ ಮೋಸ್ಟ್ ಫೇವ್ರೇಟು ಸೀಬೆಹಣ್ಣು ಇಷ್ಟನ್ನು ತೊಗೊಂಡು ಇನ್ನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ ಹಿಂದೆಯೇ ಒಂದು ಪಾರ್ಕ್ ಐತೆ, ಅಂದರೆ ಸೈಟ್ ಇದೆ ಅಲ್ವಾ, ಅಲ್ಲಿ ಲೇಔಟ್ಸು, ಅಲ್ಲಿಗೆ ನಾನು ಗಹನ ಜಶ್ವಿ ಎಲ್ಲ ಹೋಗಿ ಆಟ ಆಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅವಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಇನ್ನು ಮನೆಗೆ ಬಂದ್ವಿ. ಸೊ ಇಷ್ಟ ಆಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.